ಕನ್ನಡದಲ್ಲಿ ಥ್ರಿಲ್ಲರ್ಗಳ ಹಾವಳಿ ನಡೀತಾ ಇದೆ. ಪರ್ಸ್ನಲಿ ನಾನು ಇದನ್ನು ಬಯಸಿದ್ದೆ ಕೂಡ. ರೀಸೆಂಟಾಗಿ ರಕ್ಕಸಪುರದೋಳು ಬಂದಿದೆ, ಒಳ್ಳೆ ಪ್ರಶಂಸೆಯನ್ನು ಗಳಿಸ್ಕೊಳ್ತಾ ಇದೆ. ಆ್ಯಂಡ್ ಈಗ ಸೀತಾರಾಮ್ ಬಿನೋಯ್ ಮತ್ತೆ ಬರ್ತಿದ್ದಾರೆ. ಸೀತಾರಾಮ್ ಬಿನೋಯ್ ಅಂತ ವಿಜಯ್ ರಾಘವೇಂದ್ರ ಅವರ ಸಿನಿಮಾ ಬಂದಿತ್ತು. ಮೇನ್ಲಿ ಅದು ಸದ್ದು ಮಾಡಿದ್ದು ಟಿವಿನಲ್ಲಿ ಪ್ರೀಮಿಯರ್ ಆಗಿತ್ತು ಅಂತ. ಇದ್ದಂಥ 3 ಆಪ್ಷನ್ಗಳನ್ನು ಕೂಡ ಆ ಸಮಯದಲ್ಲಿ ಅದು ಕವರ್ ಮಾಡಿತ್ತು: ಥಿಯೇಟರ್, ಟಿವಿ, OTT. ಆ್ಯಂಡ್ ದೆನ್ ಅದೇ ಟೀಮ್ನಿಂದ ಕೇಸ್ ಆಫ್ ಕೊಂಡಣ್ಣ ಸಿನಿಮಾ ಬಂತು. ಅದಕ್ಕೆ ಒಳ್ಳೆಯ ಪ್ರಶಂಸೆ ಸಿಕ್ತು. ಈಗ ಅದೇ ಟೀಮ್ ಮತ್ತೆ ಬಂದಿದ್ದಾರೆ ಮತ್ತೊಂದು ಥ್ರಿಲ್ಲರ್ನ ಜೊತೆ. ಆದರೆ ಈ ಸಾರಿ ಸೀತಾರಾಮ್ ಬಿನೋಯ್ ಚಿತ್ರದ ಸೀಕ್ವೆಲ್ ಜೊತೆ ಬಂದಿದ್ದಾರೆ. ಅದೇ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್. ಇದನ್ನು ದೇವಿ ಪ್ರಸಾದ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿರೋದು. ಹೆಸರೇ ಹೇಳೋ ಹಾಗೆ ಇಲ್ಲಿ ಮತ್ತೆ ಸೀತಾರಾಮ್ ಬರ್ತಾ ಇದ್ದಾರೆ, ಬಟ್ ಈ ಸಾರಿ ಇನ್ನೊಂದು ಹೊಸ ಕೇಸ್ನ ಜೊತೆ. ಆ್ಯಂಡ್ ಈ ಫ್ರಾಂಚೈಸ್ನ ಹೀಗೆ ಕಂಟಿನ್ಯೂ ಕೂಡ ಮಾಡ್ಕೊಳ್ತಾ ಹೋಗ್ಬೋದು. ಐ ರಿಯಲಿ ಲೈಕ್ ಇಟ್. ಈ ಥರ ಒಂದು ಫ್ರಾಂಚೈಸ್ ಬಿಲ್ಡ್ ಆಗೋದು, ಬಿಕಾಸ್ ವೆರಿ ಜಾನರ್ ಸ್ಪೆಸಿಫಿಕ್ ಆಗಿರ್ತವೆ ಇವು. ಏನೋ ಇಡೀ ವರ್ಲ್ಡನ್ನು ಬಚಾವ್ ಮಾಡಬೇಕು ಅಂತ ಇರೋದಿಲ್ಲ. ಆ ಊರು, ಆ ಕೇಸ್, ಅದರ ಸುತ್ತಮುತ್ತ. ಸೊ ಒಂಥರ ಅಥೆಂಟಿಕ್ ಕನ್ನಡ ಥ್ರಿಲ್ಲರ್ಸ್ ರೀತಿ ಇರುತ್ತವೆ. ಸೊ ಐ ಆಲ್ವೇಸ್ ಫೆಲ್ಟ್ ಆ ಥರ ಪ್ರತಿ ಜಾನರ್ನಲ್ಲೂ ನಮ್ಮದೇ ಆದ ಫ್ರಾಂಚೈಸಿಗಳು ಇರಬೇಕು ಅಂತ. ಆ್ಯಂಡ್ ಇವರು ಈ ಕಡೆ ಹೆಜ್ಜೆ ಇಟ್ಟಿರೋದು ಖುಷಿ ಕೊಡುತ್ತೆ. ಸೊ ಈ ಚಿತ್ರದ ಟ್ರೈಲರ್ ಈಗ ರಿಲೀಸ್ ಆಗಿದೆ. ಆ್ಯಂಡ್ ಟ್ರೈಲರ್ ನೋಡಿದೆ, ಇಷ್ಟ ಆಯಿತು, ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಮತ್ತೊಂದು ಸೈಕೋ ಥ್ರಿಲ್ಲರ್. ಸೈಕೋ ಅಂತ ಅವರೇ ಹೇಳ್ತಾ ಇದ್ದಾರೆ, ಅದೇನಾ ಅಥವಾ ಇಲ್ಲಿ ಏನಾದರೂ ಬೇರೆ ಕಥೆ ಇದೆಯಾ ಅಂತ ನೋಡಬೇಕು. ಸ್ಪೆಷಲಿ ಟ್ರೈಲರ್ನಲ್ಲಿ ಇಷ್ಟ ಆಗಿದ್ದು ಅವರು ಯೂಸ್ ಮಾಡಿರುವಂಥ ಸ್ಕೋರ್. ಅದೊಂದು ಒಳ್ಳೆ ವೈಬ್ನ ಕೊಡ್ತಾ ಇದೆ ಇಡೀ ಟ್ರೈಲರ್ಗೆ. ಇಡೀ ಟ್ರೈಲರ್ನ ಅದೇ ಹಿಡಿದಿಟ್ಕೊಂಡಿದೆ ಅಂತಲೂ ಹೇಳ್ಬೋದೇನೋ. ಇಲ್ಲಿ ಬಾಡಿ ಸಿಕ್ಕಿದೆ, ತಂತಿ ಬೇಲಿನಲ್ಲಿ ಸುತ್ತಿರುವಂಥ ಕಟ್ಟಿರುವಂಥ ಬಾಡಿ. ಆ್ಯಕ್ಚುಲಿ ಬಾಡಿಗಳು ಅಂತ ಹೇಳಬೇಕು. ಸೊ ಒಂದು ವಾರದಲ್ಲಿ 2 ಬಾಡಿಗಳು ಸಿಕ್ಕಿವೆ, ಬಟ್ ಅದು ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ಈಗ ಇದರ ಹಿಂದೆ ಇರೋ ಸತ್ಯವನ್ನು ಕಂಡು ಹಿಡಿಬೇಕು, ಆದರೆ ಅದು ಕಷ್ಟ ಆಗ್ತಾ ಇದೆ ನಮ್ಮ ಸೀತಾರಾಮ್ಗೆ. ಹಾಗಾಗಿನೇ ಜನರು ಕೂಡ ಅವರ ಎಫಿಷಿಯನ್ಸಿ ಬಗ್ಗೆ ಕ್ವಶನ್ ಮಾಡ್ತಾ ಇದ್ದಾರೆ. ಈ ಕಡೆ ಹೈಯರ್ ಪೊಲೀಸ್ ಆಫೀಷಿಯಲ್ಸ್ ಕೂಡ ಸೀರಿಯಸ್ ಆಗಿ ವಾರ್ನಿಂಗ್ನ ಕೊಡ್ತಾ ಇದ್ದಾರೆ. ಸೊ ಹೆವಿ ಪ್ರೆಷರ್ನಲ್ಲಿ ಇದ್ದಾರೆ ನಮ್ಮ ಸೀತಾರಾಮ್. ಬಟ್ ಟ್ರೈಲರ್ನಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಏನಂದರೆ, ಅದು ಗೋಪಾಲಕೃಷ್ಣ ದೇಶಪಾಂಡೆ ಅವರ ಪಾತ್ರ. ಅವರನ್ನು ಆಲ್ರೆಡಿ ತಪ್ಪಿತಸ್ಥ ಅಥವಾ ನಮ್ಮ ಕಿಲ್ಲರ್ ಅವರೇ ಅನ್ನೋ ರೀತಿ ತೋರಿಸ್ತಾ ಇದ್ದಾರೆ. ಆಲ್ಸೋ ಇಲ್ಲಿ ಕಥೆ ಈಗ ತೆರೆದುಕೊಳ್ತಾ ಇದೆ. ಇಲ್ಲಿ ತನಕ ಅವರು ಇವರು ಕೇಳಿದ್ವಿ, ಈಗ ಏನು ನಡೀತಾ ಇದೆಯೋ ಅದೇ ಕಾಣಿಸ್ತಾ ಇದೆ ಅನ್ನೋಂಥ ಡೈಲಾಗ್ಗಳು ಕೂಡ ಇವೆ. ಸೊ ಸಿನಿಮಾದಲ್ಲಿ ಹಲವು ಲೇಯರ್ಗಳಿದಾವೆ ಅಂತ ಅಂತೂ ಅನಿಸ್ತಾ ಇದೆ ಈ ಟ್ರೈಲರ್ನ ನೋಡಿದ್ರೆ. ಆ್ಯಂಡ್ ಅವಿದ್ರೇನೆ ಥ್ರಿಲ್ಲರ್ಗಳು ಹೆಚ್ಚು ಮಜಾ ಕೊಡತ್ವೆ ಕೂಡ. ಒಂದು ಈ ಥರದ ಪ್ರಯತ್ನಗಳಲ್ಲಿ ಖುಷಿ ಆಗೋದೇನೆಂದರೆ ಎಲ್ಲ ಜಾನರ್ ಸ್ಪೆಸಿಫಿಕ್ ಆಗಿರ್ತವೆ, ಹೆಚ್ಚು ಡಿವಿಯೇಷನ್ಸ್ ಅಂತ ಇರೋದಿಲ್ಲ. ಆ್ಯಂಡ್ ವಿಜಯ್ ರಾಘವೇಂದ್ರ ಅವರು ಕೂಡ ಈಗಂತೂ ಎಕ್ಸ್ಪೆರಿಮೆಂಟ್ಗಳಿಗೇನೆ ಹೆಚ್ಚು ಆದ್ಯತೆ ಕೊಡ್ತಾ ಇದ್ದಾರೆ, ಅಂಥ ಸಿನಿಮಾಗಳಿಗೇನೆ, ಇರ್ರೆಸ್ಪೆಕ್ಟಿವ್ ಆಫ್ ದ ರಿಸಲ್ಟ್. ಸೊ ಅವರಿಗೆ ಮತ್ತೊಮ್ಮೆ ಸಕ್ಸಸ್ ಸಿಗಲಿ ಆ್ಯಂಡ್ ಈ ಫ್ರಾಂಚೈಸ್ ಹೀಗೆ ಬೆಳೆದುಕೊಂಡು ಹೋಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಸಿನಿಮಾ ಇದೆ ಫೆಬ್ರವರಿ 20ಕ್ಕೆ ರಿಲೀಸ್ ಆಗ್ತಾ ಇದೆ. ನೀವಿನ್ನ ಟ್ರೈಲರ್ನ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಆ್ಯಂಡ್ ನಿಮಗೆ ಈ ಟ್ರೈಲರ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಆಸ್ ಯೂಶುವಲ್ ಮತ್ತೆ ಸಿಗೋಣ.